ಬೆಂಗಳೂರಲ್ಲಿ ಭೂ ಕಳ್ಳರಿಗೆ ಕಾದಿದೆಯಾ ಕಂಟಕ ಎನ್ನುವ ರೀತಿಯ ಪರಿಸ್ಥಿತಿ ನಿರ್ಮಾಣವಾಗಬಹುದಾ? ಯಾಕಂತ ಹೇಳಿದ್ರೆ ಭೂಮಿಯನ್ನ ನುಂಗಿ ನೀರು ಕುಡಿದಂಥವ್ರು ಅನೇಕ ಜನ ಇದ್ದಾರೆ. ಬೆಂಗಳೂರಿನ ಕೆರೆ ನುಂಗಿದ್ದಾರೆ, ಗೋಮಾಳ ಗೋಕಟ್ಟೆ ಸಾರ್ವಜನಿಕ ಆಸ್ತಿ ಪಾಸ್ತಿಗಳೆಲ್ಲ ನುಂಗಿ ದೊಡ್ಡ ದೊಡ್ಡ ಕಟ್ಟಡಗಳನ್ನು ನಿರ್ಮಾಣ ಮಾಡಿದ್ದಾರಲ್ಲ, ಅಂಥವರ ವಿರುದ್ಧ ಸರ್ಕಾರಕ್ಕೆ ರಿಪೋರ್ಟ್ ಸಲ್ಲಿಕೆ ಆಗಿದೆ. 1814 ಎಕರೆ 17 ಗುಂಟೆ ಕೆರೆಗಳ ಒತ್ತುವರಿ ಆಗಿದೆಯಂತೆ. ಜಿಲ್ಲಾಡಳಿತದ ಬಳಿ ಸಂಪೂರ್ಣ ಭೂಗಳ್ಳರ ವರದಿ ಇದೆ. ಬೆಂಗಳೂರು ಉತ್ತರ ವಲಯದಲ್ಲಿ ಅತಿ ಹೆಚ್ಚು ಒತ್ತುವರಿಯಾಗಿದೆ. 876 ಎಕರೆಯ ಕೆರೆಯ ಜಾಗ ಭೂಗಳ್ಳರ ಪಾಲಾಗಿದೆ. ಅನೇಕ ವ್ಯಾಪ್ತಿಯ ಆನೇಕಲ್ ವ್ಯಾಪ್ತಿಯ 254 ಕೆರೆಗಳಲ್ಲಿ 30 ಕೆರೆಗಳು ಗುಳುಮಾಗಿದ್ದಾವೆ. ಬೆಂಗಳೂರು ನಗರ ಜಿಲ್ಲಾಧಿಕಾರಿಯ ವರದಿ ಸಲ್ಲಿಕೆ ಆಗಿದೆಯಂತೆ. ಸೊ ಹೀಗಾಗಿ ಭೂಗಳ್ಳರಿಗೆ ಒಂದು ಭಯ ಶುರುವಾಗಿದೆ, ನಡುಕ ಶುರುವಾಗಿದೆ. ಬೆಂಗಳೂರಿನ ಭೂ ಒತ್ತುವರಿ ಮಾಡಿ ನುಂಗಿ ನೀರು ಕುಡಿದು ತಮಗೆ ಬೇಕಾದಂತೆ ಜಾಗಗಳನ್ನು ಬಳಸಿಕೊಂಡು ಕಟ್ಟಡಗಳನ್ನು ನಿರ್ಮಾಣ ಮಾಡಿ ಅನಧಿಕೃತವಾಗಿ ಭೂಮಿಯನ್ನು ಕಬಳಿಸಿದ್ದಾರಲ್ಲ, ಆ ಕಳ್ಳರಿಗೆ ಈಗ ನಡುಕ ಶುರುವಾಗುತ್ತೆ. ಕೇವಲ ವರದಿ ಸಲ್ಲಿಕೆ ಆದರೆ ಮಾತ್ರ ಸಾಲದು, ಅದನ್ನು ಖಾಲಿ ಮಾಡಿಸುವ ನಿಟ್ಟಿನಲ್ಲಿಯೂ ಕೂಡ ಬಹಳ ದಿಟ್ಟ ಹೆಜ್ಜೆಯನ್ನು ಇಡಬೇಕಾಗಿದೆ. ಸರ್ವೆ ಆಗಬೇಕು, ರಾಜಕಾಲುವೆಗಳು ಅಂತ ಹೇಳಿದ್ದಾರೆ, ಎಲ್ಲವನ್ನ ಮಾಡಿಕೊಟ್ಟಿದ್ದೀವಿ. ಇನ್ನೂ ಸಹ ಇಂಥದ್ದು ಸರ್ವೆ ಆಗಬೇಕು ಅಂತ ಅನ್ನೋದಿದ್ರೆ ಅದನ್ನು ನಾವು ಮಾಡಿಕೊಡೋದಕ್ಕೆ ರೆಡಿ ಇದ್ದೀವಿ. ಈಗಲೂ ಸಹ ನನ್ನ ಹತ್ರ BBMP ವ್ಯಾಪ್ತಿಯಲ್ಲಿರುವಂಥ ಎಲ್ಲ ಕೆರೆಗಳ ಸಾಫ್ಟ್ ಕಾಪಿ ರೆಡಿ ಇದೆ ನಮ್ಮ ಹತ್ರ, ಮತ್ತು ಹಾರ್ಡ್ ಕಾಪಿ ಇದೆ ಸರ್ವೆ ಮಾಡಿರೋವಂಥದ್ದು. ಅವ್ರು ಯಾವತ್ತು ಕೇಳ್ತಾರೆ ಅವಾಗ ಕೊಡ್ತೀವಿ. ಆಮೇಲೆ ಅವ್ರಿಗೆಲ್ಲದನ್ನು ಒಂದೇ ಸರಿ ರಿಮೂವ್ ಮಾಡೋಕ್ಕಾಗೋದಿಲ್ಲ. ಯಾವತ್ತು ರಿಮೂವ್ ಮಾಡಬೇಕಂತ ಹೇಳ್ತಾರೆ ಆ ಸಂದರ್ಭದಲ್ಲಿ ನಮ್ಮ ಸರ್ವೇಯರ್ನ ಡೆಪ್ಯೂಟ್ ಮಾಡಿ ಮಾರ್ಕ್ ಮಾಡಿ, ಯಾಕಂದರೆ ಈಗ ಮಾರ್ಕ್ ಮಾಡಿ ಬಂದಿದ್ದೀವಿ, ಅದು ಮಾರ್ಕ್ ಮಾಡಿ ಸ್ವಲ್ಪ ದಿನಕ್ಕೆ ತೆಗೆದು ಬಿಡ್ತಾರೆ ಜನ. ಹಾಗಾಗಿ ಅವ್ರು ಯಾವತ್ತು ನಾವು ಅವರು ನೋಡಲ್ ಆಫೀಸರ್ ಇದ್ದಾರೆ ಪ್ರೀತಿ ಗೆಲೋಟ್ ಅಂತ, ಅವ್ರ ಜೊತೆಗೆ ಸಭೆ ಮಾಡಿದ್ದೀವಿ, ಡಿಸ್ಕಸ್ ಮಾಡಿದ್ದೀವಿ. ಅವ್ರು ಯಾವತ್ತು ಶೆಡ್ಯೂಲ್ ಕೊಡ್ತಾರೆ ನಾವು ಇದನ್ನು ರಿಮೂವ್ ಮಾಡ್ತಾ ಇದ್ದೀವಿ ಅಂತ, ಆವತ್ತಿಗೆ ನಾವು ನಮ್ಮ ಸರ್ವೇಯರ್ನ ಡೆಪ್ಯೂಟ್ ಮಾಡಿ ಮತ್ತೆ ಪುನಃ ಮಾರ್ಕ್ ಮಾಡಿಕೊಡೋಂಥ. BBMP ಅವರು ಯಾವ್ಯಾವುದನ್ನು ಕೇಳಿದ್ದಾರೆ ಅವೆಲ್ಲವನ್ನ ಸರ್ವೆ ಮಾಡಿಕೊಟ್ಟಿದ್ದೀವಿ. ಯಾವ್ಯಾವ ಕೆರೆಗಳು, ಯಾವ ಹಳ್ಳಗಳು ಸರ್ವೆ ಆಗಬೇಕು, ರಾಜಕಾಲುವೆಗಳು ಅಂತ ಹೇಳಿದ್ದಾರೆ, ಎಲ್ಲವನ್ನ ಮಾಡಿಕೊಟ್ಟಿದ್ದೀವಿ. ಇನ್ನೂ ಸಹ ಇಂಥದ್ದು ಸರ್ವೆ ಆಗಬೇಕು ಅಂತ ಅನ್ನೋದಿದ್ರೆ ಅದನ್ನು ನಾವು ಮಾಡಿಕೊಡೋದಕ್ಕೆ ರೆಡಿ ಇದ್ದೀವಿ. ಈಗಲೂ ಸಹ ನನ್ನ ಹತ್ರ BBMP ವ್ಯಾಪ್ತಿಯಲ್ಲಿರುವಂಥ ಎಲ್ಲ ಕೆರೆಗಳ ಸಾಫ್ಟ್ ಕಾಪಿ ರೆಡಿ ಇದೆ ನಮ್ಮ ಹತ್ರ, ಮತ್ತು ಹಾರ್ಡ್ ಕಾಪಿ ಇದೆ ಸರ್ವೆ ಮಾಡಿರೋವಂಥದ್ದು. ಅವ್ರು ಯಾವತ್ತು ಕೇಳ್ತಾರೆ ಅವಾಗ ಕೊಡ್ತೀವಿ. ಆಮೇಲೆ ಅವ್ರಿಗೆಲ್ಲದನ್ನು ಒಂದೇ ಸರಿ ರಿಮೂವ್ ಮಾಡೋಕ್ಕಾಗೋದಿಲ್ಲ. ಯಾವತ್ತು ರಿಮೂವ್ ಮಾಡಬೇಕಂತ ಹೇಳ್ತಾರೆ ಆ ಸಂದರ್ಭದಲ್ಲಿ ನಮ್ಮ ಸರ್ವೇಯರ್ನ ಡೆಪ್ಯೂಟ್ ಮಾಡಿ ಮಾರ್ಕ್ ಮಾಡಿ, ಯಾಕಂದರೆ ಈಗ ಮಾರ್ಕ್ ಮಾಡಿ ಬಂದಿದ್ದೀವಿ, ಅದು ಮಾರ್ಕ್ ಮಾಡಿ ಸ್ವಲ್ಪ ದಿನಕ್ಕೆ ತೆಗೆದು ಬಿಡ್ತಾರೆ ಜನ. ಹಾಗಾಗಿ ಅವ್ರು ಯಾವತ್ತು ನಾವು ಅವರು ನೋಡಲ್ ಆಫೀಸರ್ ಇದ್ದಾರೆ ಪ್ರೀತಿ ಗೆಲೋಟ್ ಅಂತ, ಅವ್ರ ಜೊತೆಗೆ ಸಭೆ ಮಾಡಿದ್ದೀವಿ, ಡಿಸ್ಕಸ್ ಮಾಡಿದ್ದೀವಿ. ಅವ್ರು ಯಾವತ್ತು ಶೆಡ್ಯೂಲ್ ಕೊಡ್ತಾರೆ ನಾವು ಇದನ್ನು ರಿಮೂವ್ ಮಾಡ್ತಾ ಇದ್ದೀವಿ ಅಂತ, ಆವತ್ತಿಗೆ ನಾವು ನಮ್ಮ ಸರ್ವೇಯರ್ನ ಡೆಪ್ಯೂಟ್ ಮಾಡಿ ಮತ್ತೆ ಪುನಃ ಮಾರ್ಕ್ ಮಾಡಿಕೊಡೋಂಥ. BBMP ಅವರು ಯಾವ್ಯಾವ ಬೆಂಗಳೂರಿನ ಕೆರೆ ಅನೇಕ ಕೆರೆಗಳ ನಗರ ಇದು. ಮುಂಚೆ ಇದನ್ನು ಗಾರ್ಡನ್ ಸಿಟಿ ಅನ್ನೋದಕ್ಕಿಂತ ಮೊದಲು ಕೆರೆಗಳ ನಗರ ಅಂತ ಹೇಳ್ತಿದ್ರು, ದ ಸಿಟಿ ಆಫ್ ಲೇಕ್ಸ್ ಅಂತ ಕರೀತಾ ಇದ್ರು. ಆದರೆ ಬೆಂಗಳೂರಿನಲ್ಲಿ ಈಗ ಸಿಟಿಗಳ ಮಧ್ಯೆ, ಕಾಂಕ್ರೀಟ್ ಕಾಡಿನ ಮಧ್ಯೆ ಕೆರೆಗಳನ್ನು ಹುಡುಕಬೇಕಾಗಿದೆ. ಕೆರೆಗಳು ಕಳೆದು ಹೋಗಿದ್ದಾವೆ, ಭೂಗಳರ ಪಾಲಾಗಿದೆ. ಸೊ ಹೀಗಾಗಿ ಕೆರೆಗಳ ಉಳಿವಿಗಾಗಿ ಬಹಳ ದೊಡ್ಡ ಪ್ರಯತ್ನ ಆಗಿದ್ದರೂ ಕೂಡ ಅದು ಪಾಸಿಬಲ್ ಆಗಿಲ್ಲ. ಇದೀಗ ಮತ್ತೊಂದು ವರದಿ ಸಲ್ಲಿಕೆ ಆಗಿದೆ. ಹೀಗಾಗಿ ಈ ವರದಿಯಿಂದ ಆದರೂ ಕೂಡ ಸರ್ಕಾರಿ ಒತ್ತುವರಿಯನ್ನು ತೆರವುಗೊಳಿಸಲಿಕ್ಕೆ ಸರ್ಕಾರ ಮುಂದಾಗುತ್ತಾ ನೋಡಬೇಕಾಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಗಣೇಶ್ ನೀಡ್ತಾರೆ. ಗಣೇಶ, ರಾಜಕಾಲುವೆ ಒತ್ತುವರಿಯ ಬಹಳ ದೊಡ್ಡ ಒಂದು ಎನ್ಸೈಕ್ಲೋಪೀಡಿಯಾ ರೀತಿಯಲ್ಲಿ ಮಾಹಿತಿ ಇದೆ. ಅದಕ್ಕಾಗಿಯೇ ಒಂದು ದೊಡ್ಡ ಸಮಿತಿಯನ್ನು ಕೂಡ ಸರ್ಕಾರ ನೇಮಕ ಮಾಡಿತ್ತು, ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿತ್ತು. ಆ ವರದಿ ಎಲ್ಲಿ ಹೋಯಿತೋ ಗೊತ್ತಿಲ್ಲ. ಇದೀಗ ಬೆಂಗಳೂರು ಜಿಲ್ಲಾಧಿಕಾರಿಗಳು ಇಂಥ ವರದಿಯನ್ನು ಸಲ್ಲಿಕೆ ಮಾಡಿದ್ದಾರಂತೆ. ಈ ವರದಿಗಳು ಕೇವಲ ಪೇಪರ್ನಲ್ಲೇ ಉಳಿದುಕೊಳ್ಳುತ್ತಾ, ನಿಜವಾಗಿಯೂ ಕೂಡ JCB ಗರ್ಜಿಸಿ ಅಕ್ರಮ ಒತ್ತುವರಿದಾರನ ತೆರವುಗೊಳಿಸಲಿಕ್ಕೂ ಕೂಡ ಆ ಹಂತದವರೆಗೂ ಬಂದು ನಿಲ್ಲುತ್ತಾ? ಏನು ಕತೆ? ದಶರಥ್, ಮುಖ್ಯವಾಗಿ ಇದು ಕೂಡ ನಮಗೂ ಕೂಡ ಈ ತರದೊಂದು ಪ್ರಶ್ನೆ ಸ್ವತಃ ನಾವು DC ಅವರ ಹತ್ರನೂ ಕೇಳಿದ್ವಿ. ನಿಮ್ಮ ಒತ್ತುವರಿ ಕಾರ್ಯ ಎಲ್ಲಿವರೆಗೆ ಬಂತು, ಬುಲ್ಡೋಜರ್ ಗರ್ಜನೆ ಎಲ್ಲಿವರೆಗೆ ಬಂತು, ಇತ್ತೀಚೆಗೆ ಎಲ್ಲೂ ಗರ್ಜನೆ ಮಾಡ್ತಾ ಇಲ್ವಲ್ಲ ಅನ್ನೋಂತಹ ನೇರವಾದಂತಹ ಪ್ರಶ್ನೆ ಮಾಡಿದ್ವಿ. ಆ ಸಂದರ್ಭದಲ್ಲಿ ಅವರು ನೀಡಿರುವಂತಹ ಮಾಹಿತಿ ಪ್ರಕಾರ 1814 ಎಕರೆ ಏನಿದೆ ಬೆಂಗಳೂರಲ್ಲಿ, ಆ ಒಂದು ಕೆರೆಗಳು 800ಕ್ಕೂ ಹೆಚ್ಚು ಕೆರೆಗಳು, ಅದೆಲ್ಲವೂ ಕೂಡ ಭೂಗಳ್ಳರ ಪಾಲಾಗಿದೆ ಅನ್ನುವಂತ ಮಾಹಿತಿನ ನೀಡ್ತಾ ಇದ್ದಾರೆ. ಸುಮಾರು 28,000 ಎಕರೆ ಕೆರೆಗಳಿತ್ತು, ಆ ಒಂದು ವ್ಯಾಪ್ತಿ ಇತ್ತು. ಅದರಲ್ಲಿ ಈಗ 1814 ಎಕರೆ ಕೆರೆಗಳು ಈಗ ಒತ್ತುವರಿ ಆಗಿರುವಂತದ್ದು. ಅಲ್ಲಿ ಕಮರ್ಷಿಯಲ್ ಆಗಿ ಬಿಲ್ಡಿಂಗ್ ಗಳು ಬಂದಿದೆಯೋ, ಬೇರೆ ಬೇರೆ ಅಪಾರ್ಟ್ಮೆಂಟ್ ಗಳು ಬಂದಿದೆಯೋ, ಏನೇನ್ ಬಂದಿದೆಯೋ ಗೊತ್ತಿಲ್ಲ. ಆದ್ರೆ ಅದೆಲ್ಲವನ್ನು ಕೂಡ ಒಂದ್ ರೀತಿಯಲ್ಲಿ ಸರ್ವೇಯರ್ಗಳ ಮೂಲಕ, ತಹಶೀಲ್ದಾರ್ಗಳ ಮೂಲಕ ಜಿಲ್ಲಾಡಳಿತ ಈಗ ವರದಿಯನ್ನ ತರಿಸ್ಕೊಂಡು ಸರ್ಕಾರಕ್ಕೆ ಸಲ್ಲಿಕೆಯನ್ನ ಮಾಡ್ತಾ ಇದೆ.
ಆದ್ರೆ ಮುಂದೆ ಈ ಎನ್ಕ್ರೋಚ್ಮೆಂಟ್ ಆಗಿರುವಂತಹ ಅಥವಾ ಭೂಗಳ್ಳರ ವಿರುದ್ಧ ಮುಂದೆ ಯಾವ ರೀತಿ ಕ್ರಮ ಕೈಗೊಳ್ತೀವಿ ಅನ್ನುವಂತಹ ಪ್ರಶ್ನೆನ ನಾವು ಮಾಡಿದಾಗ ನಾವು ಸರ್ಕಾರದ ಮಟ್ಟದಲ್ಲಿ ಅದನ್ನ ಚರ್ಚೆ ಮಾಡ್ಬೇಕಾಗತ್ತೆ. ಯಾವ ವ್ಯಾಪ್ತಿಯಲ್ಲಿ ಎಷ್ಟೆಷ್ಟಾಗಿದೆ ಅನ್ನೋದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನಾವು ತಗೊಳ್ಕೋತಾ ಇದೀವಿ. ಹಾಗಾಗಿ ಈಗಾಗಲೇ ಒತ್ತುವರಿ ಆಗಿರೋದು ನಮ್ಗೆ ದೃಢೀಕೃತವಾಗಿದೆ. ಕೆರೆಗಳು ಮುಚ್ಚಿ ಹೋಗಿರುವಂತದ್ದು, ಅದ್ರ ಮೇಲೆ ಬಿಲ್ಡಿಂಗ್ ಗಳು ಬೇರೆ ಬೇರೆ ಅಪಾರ್ಟ್ಮೆಂಟ್ಗಳು ಬಂದಿರುವಂತದ್ದು ನಮ್ಗೆ ಈಗ ಖಚಿತವಾಗಿದೆ. ಹಾಗಾಗಿ ಅದೆಲ್ಲವನ್ನು ಕೂಡ ಸರ್ಕಾರದ ಮುಂದೆ ಇಡ್ತೀವಿ, ನಾವು ಸಂಬಂಧಪಟ್ಟಂತ ಇಲಾಖೆ ಮುಂದೆ ಇಡ್ತೀವಿ. ಅಲ್ಲಿ ನಿರ್ಧಾರ ಆಗ್ಬೇಕು. ನಿರ್ಧಾರ ಆದ ಬಳಿಕ ನಾವು ಮುಂದಿನ ಕ್ರಮದ ಬಗ್ಗೆ ನಾವು ಸರ್ಕಾರ ಸೂಚನೆಯನ್ವಯ ಕೆಲಸವನ್ನ ಮಾಡ್ತೀವಿ ಅಂತ ಮಾಹಿತಿ ನೀಡ್ತಿದ್ರು. ಆದ್ರೆ ನಮಗಿರುವಂತಹ ಪ್ರಶ್ನೆ ಅಥವಾ ಸಾರ್ವಜನಿಕವಾಗಿ ಉದ್ಭವ ಆಗುವಂತಹ ಪ್ರಶ್ನೆ ಏನಂತಂದ್ರೆ, ಹಿಂದೆ ಸಾಕಷ್ಟು ಒಂದು ರೀತಿಯಲ್ಲಿ ಕೆರೆಗಳ ಒತ್ತುವರಿ ಆಗಿತ್ತು. ಖಾಸಗಿ ವ್ಯಕ್ತಿಗಳಿಂದ ಒತ್ತುವರಿ ಮಾಡ್ಕೊಂಡು ಮನೆಗಳ ನಿರ್ಮಾಣ ಮಾಡುವಂತದ್ದು, ಬೇರೆ ಬೇರೆ ಒಂದು ಕಾರಣಕ್ಕೆ ಅದನ್ನ ಎನ್ಕ್ರೋಚ್ಮೆಂಟ್ ಮಾಡಿರುವಂತದ್ದನ್ನ ಬೆಳಕಿಗೆ ಬಂದಿತ್ತು. ಹಿಂದೆ ಕೂಡ ಸಾಕಷ್ಟು ದೂರುಗಳಿದ್ರು ಕೂಡ, ಸಂಬಂಧಪಟ್ಟಂತಹ ದಾಖಲಾತಿಗಳಿದ್ರು ಕೂಡ, ಸರ್ವೆ ರಿಪೋರ್ಟ್ ಇದ್ರು ಕೂಡ ಒಂದು ಹಂತದಲ್ಲಿ JCBಗಳ ಮೂಲಕ ಅಥವಾ ಎಲ್ಲೆಲ್ಲಿ ಎನ್ಕ್ರೋಚ್ಮೆಂಟ್ ಆಗಿದೆ ವಲಯವಾರುಗಳಲ್ಲಿ ಅಥವಾ ಒಂದು ವಲಯವಾರುಗಳಲ್ಲಿ ಬೆಂಗಳೂರು ನಗರ ಜಿಲ್ಲಾಡಳಿತ ಹಾಗೇನೆ BBMP ಹಾಗೂ BDA ಈ ಒಂದು 3 ಇಲಾಖೆಗಳಿರ್ತವು ಬುಲ್ಡೋಜರ್ ಮೂಲಕ ನೆಲಸಮ ಮಾಡುವಂತದ್ದು ಅಥವಾ ವಶಕ್ಕೆ ಪಡ್ಕೊಳ್ಳುವಂತ ಪ್ರಕ್ರಿಯೆ ಆಗ್ತಾ ಇತ್ತು. ಆದ್ರೆ ಇದೆಲ್ಲವೂ ಕೂಡ ಮುಖ್ಯವಾಗಿ ಜಿಲ್ಲಾಡಳಿತದ ಅಡಿಯಲ್ಲೇ ಬರುತ್ತೆ, ಜಿಲ್ಲಾಡಳಿತದ ವ್ಯಾಪ್ತಿಯಲ್ಲೇ ಬರುತ್ತೆ. ಹಾಗಾಗಿ ಮೊದಲ ಕ್ರಮವಾಗಿ ಜಿಲ್ಲಾಡಳಿತನ ತೆಗೆದುಕೊಳ್ಬೇಕಾಗತ್ತೆ. ಹಿಂದೆ ರಾಜಕಾಲುವೆ ಒತ್ತುವರಿ ವಿಚಾರ ಆಗುವಂತದ್ದು, ಕೆರೆಗಳ ಒತ್ತುವರಿ ವಿಚಾರ ಆಗುವಂತದ್ದು, ಈ ತರದೊಂದು ಏನಿರುತ್ತೆ, ಈ ತರದೊಂದು ಪ್ರಕರಣಗಳಿತ್ತು, ಅದನ್ನ ನೇರವಾಗಿ ಜಿಲ್ಲಾಡಳಿತ ವ್ಯಾಪ್ತಿ ಬರುತ್ತೆ. DCಯ ನೇತೃತ್ವದಲ್ಲೇ ಈ ಒಂದು ಕ್ರಮಗಳು ಆಗ್ಬೇಕಾಗತ್ತೆ. ಆದ್ರೆ ಈಗ ಮತ್ತೆ ಸರ್ವೆ ರಿಪೋರ್ಟ್ ಬಂದಿದೆ. ಹಾಗಾಗಿ ಅಲ್ಲಿ ಸುಮಾರು 876 ಕೆರೆಗಳೀಗ ಭೂಗಳ್ಳರ ಪಾಲಾಗಿದೆ ಅನ್ನುವಂತಹ ಮಾಹಿತಿ ಸ್ವತಃ ಜಿಲ್ಲಾಡಳಿತ ನೀಡ್ತಾ ಇರೋದ್ರ ಹಿನ್ನೆಲೆಯಲ್ಲಿ ಮುಂದೆ ಯಾವ ರೀತಿ ಹೋರಾಟವನ್ನು ಮಾಡುತ್ತೆ, ಯಾವ ರೀತಿ ಒತ್ತುವರಿ ಆಗಿರುವಂತಹ ಕೆರೆಗಳನ್ನ ಯಾವ ರೀತಿ ವಶಪಡ್ಕೊಳುತ್ತೆ ಅನ್ನೋದು ಕೂಡ ನೋಡ್ಬೇಕಾಗತ್ತೆ. ಮತ್ತೊಂದು ವಿಚಾರ ಏನಂತಂದ್ರೆ, ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗಿರುವಂತದ್ದು, BBMP ವ್ಯಾಪ್ತಿಯಲ್ಲಿ ಬೆಂಗಳೂರಲ್ಲಿ ಮಳೆ ಬಂತಂದ್ರೆ ಫ್ಲಡ್ ಆಗುವಂತದ್ದು, ಮನೆಗಳಿಗೆ ನೀರು ನುಗ್ಗುವಂತದ್ದು. ಮುಖ್ಯವಾಗಿ ಈ ಒಂದು ರಾಜಕಾಲುವೆ ಒತ್ತುವರಿ ಒಂದು ಹಂತ ಆದ್ರೆ, ಇನ್ನೊಂದು ಹಂತದಲ್ಲಿ ಕೆರೆಗಳನ್ನ ಇರುವಂತ ಕೆರೆಗಳಲ್ಲಿ ಬಿಲ್ಡಿಂಗ್ ಗಳ ಬೇರೆ ಬೇರೆ ಮನೆಗಳ ನಿರ್ಮಾಣ ಆಗಿದೆ ಅಥವಾ ಅದು ಅತಿಕ್ರಮಣ ಆಗಿದೆ. ಆ ಹಿನ್ನೆಲೆಯಲ್ಲಿ ಪ್ರವಾಹಗಳಾಗ್ತಾ ಇದೆ ಅನ್ನುವಂತಹ ದೂರುಗಳು ಕೂಡ ಬಂದಿತ್ತು ಅಥವಾ ಆ ಬಗ್ಗೆ ಸಾಕಷ್ಟು ಚರ್ಚೆಗಳು ಬಂದಿತ್ತು. ಹಾಗಾಗಿ ಸರ್ಕಾರ ಮಟ್ಟದಲ್ಲಿ ಈಗ ಸ್ವತಃ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲೇ ನಾವು ಒತ್ತುವರಿಯನ್ನ ತೆರವು ಮಾಡ್ಲಿಕ್ಕೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ತಿರುವಂತಹ ಮಾಹಿತಿಯನ್ನ ಸ್ವತಃ CM ಸಿದ್ದರಾಮಯ್ಯನವರು ಕೂಡ ಹಿಂದೆ ಹೇಳಿದ್ರು. ಆದ್ರೆ ಒಂದು ಹಂತದಲ್ಲಿ ಈಗ ಮತ್ತೆ ಒಂದು ಒತ್ತುವರಿ ತೆರವು ಕಾರ್ಯ ಏನು ನಡೀತಾ ಇಲ್ಲ. ಹಾಗಾಗಿ ಈ ಒಂದು ಸರ್ವೆ ಏನಿದೆ ಸರ್ಕಾರಕ್ಕೆ ಸಲಿಕೆ ಆಗಿರೋದ್ರಲ್ಲಿ ಮತ್ತೆ JCBಗಳು ಬೆಂಗಳೂರಲ್ಲಿ ಗರ್ಜನೆ ಮಾಡುತ್ತಾ ಅನ್ನುವಂಥದ್ದು ಒಂದ್ ರೀತಿಯಲ್ಲಿ ಭೂಗಳ್ಳರಲ್ಲೂ ಕೂಡ ಇದೊಂದು ಆತಂಕಕ್ಕೆ ಕಾರಣ ಆಗುವಂತದ್ದು. ದಶರಥ್, ಥ್ಯಾಂಕ್ ಯು ಗಣೇಶ್.